ಅವತ್ತಿನ ದಿನ ಗಲಾಟೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಮೀಟಿಂಗ್ ಸ್ಟಾರ್ಟ್ ಆಗಿದ್ದು 20 ನಿಮಿಷಕ್ಕೆ ಬಂದಿರೋದು ಅವರು. ಆಯಿತಾ, ಅವ್ರಿಗೆ ನೋಟಿಸ್ನ ಕೊಟ್ಟಿದ್ರು. ತಾರಿಕ್ ಭಗವಾನು ನಿಗಮ್ ಭಂಡಾರಿ ಅವರು ಬಂದು ಒಂದು ವಾರ ಆಗಿತ್ತು, ಅವ್ರಿಗೆ ಫೋನ್ ಮಾಡಿ ಕರೆದಿದ್ದಾರೆ. ಅವ್ರ ಫೋನಿಗೆ ರೆಸ್ಪಾನ್ಸ್ ಮಾಡ್ದಿರಾ, ಅವರು ಬರ್ದಿರಾ ಅವತ್ತಿನ ದಿನ ಸಭೆಯಲ್ಲಿ ಗಲಾಟೆ ಮಾಡಬೇಕು, ಎಲ್ಲರ ಮುಖಾಂತರ ತೋರಿಸ್ಬೇಕು, ಪಬ್ಲಿಸಿಟಿ ಆಗಬೇಕು ಅನ್ನೋ ವಿಚಾರಕ್ಕೋಸ್ಕರ ಅವ್ರು ಬಂದು ಗಲಾಟೆ ಮಾಡಿ ಸುಳ್ಳು ಆರೋಪಗಳು ಕೊಟ್ಟಿದ್ದಾರೆ. ಆಮೇಲೆ ಈ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ ಸರ್. ಯಾಕೆ ಅಂತಂದರೆ ನಾನು ಒಬ್ಳು ಹೆಣ್ಮಗಳು, ಮತ್ತು ನನಗೆ ಆದಂಥದ್ದೊಂದು ಕುಟುಂಬ ಇದೆ. ನಮ್ಮ ಕುಟುಂಬದವರು ನಂಬಿ ಜವಾಬ್ದಾರಿಯಿಂದ ಇಲ್ಲಿ ಕಳಿಸ್ತಾರೆ. ಆಮೇಲೆ ಹೇಳಿ ಕೇಳಿ ನಾವೆಲ್ಲ ಕೃಷ್ಣ ಬೈರೇಗೌಡರು ಕಾನ್ಸ್ಟಿಟ್ಯೂನ್ಸಿಯವರು ನಮ್ಮನ್ನು ನಂಬಿ ಸ್ಟೇಟ್ ಕಮಿಟಿ ಕಳಿಸಿದ್ದಾರೆ ಅಂದರೆ ಮಂಜುನಾಥ್ ಅವ್ರ ಕಮಿಟಿಯಲ್ಲಿ ಹೆಣ್ಮಕ್ಳಿಗೆ ಸುರಕ್ಷಿತವಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಳಿಸಿದ್ದಾರೆ. ಈ ಆರೋಪನ ನಾನು ಒಪ್ಪಲ್ಲ ಸರ್. ನಾನಲ್ಲ, ಇಡೀ ನಮ್ಮ ಕಮಿಟಿ ಹೆಣ್ಮಕ್ಳು ಯಾರೂ ಒಪ್ಪಲ್ಲ ಇದನ್ನು. ಆ್ಯಕ್ಚುಲಿ ನಾವು ಮಂಜುನಾಥ್ ಗೌಡ್ರನ್ನ ಕೇಳಿದ್ವಿ ಈ ವಿಚಾರಕ್ಕೆ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ. ಬೇಡ, ದೊಡ್ಡದು ಮಾಡೋದು ಬೇಡ ಅಂದ್ಕೊಂಡು ಸುಮ್ಮನೆ 800 ಕಿಲೋಮೀಟರ್ ಓಡಾಡಿ ಸಂಘಟನೆ ಮಾಡಿದ್ದೀನಿ ಸರ್. ಈಗ ಇದಕ್ಕೆ ನಾನು ನಿಮ್ಮನ್ನೇ ಕ್ವಶನ್ ಕೇಳಬೇಕು ಸರ್. 800 ಕಿಲೋಮೀಟರ್ ಯಾವ ಜಿಲ್ಲೆ ಇದೆ ಹೇಳಿ ಸರ್ ನಮ್ಮ ಸ್ಟೇಟಲ್ಲಿ? 800 ಕಿಲೋಮೀಟ್ರ್ ಯಾವ ಜಿಲ್ಲೆ ಇದೆ ನೀವು ಹೇಳಿ, ಒಂದು ನಿಮಿಷ ನಮಗೆ ಹೇಳಿ. ಆಮೇಲೆ ಸ್ಟೇಟ್ ಪ್ರೆಸಿಡೆಂಟಿಗೆ ಕಂಟೆಸ್ಟ್ ಮಾಡಿ ಅವರೇ ಬಹಿರಂಗವಾಗಿ ಹೇಳಿರೋದು ನಾನು 12 ಲಕ್ಷ ಓಟ್ ತೊಗೊಂಡಿದ್ದೀನಿ ಅಂತ. ಇಡೀ ಸ್ಟೇಟ್ ಓಡಾಡಿ ಸಂಘಟನೆ ಮಾಡಬೇಕು, ಮತ್ತು ಕಂಪ್ಲೇಂಟ್ ಮಾಡೋಕ್ಕೆ ಡೆಲ್ಲಿವರೆಗೂ ಹೋಗ್ತಾರೆ ಇವರು. 800 ಕಿಲೋಮೀಟ್ರ್ ಹೋಗೋದ್ರಲ್ಲಿ ತಪ್ಪೇನಿದೆ? ಸಂಘಟನೆ ಮಾಡೋದ್ರಲ್ಲಿ ತಪ್ಪೇನಿದೆ? ಇವ್ರಿಗೆ ಪಕ್ಷ ಗೌರ್ಮೆಂಟ್ ಬಂದಮೇಲೆ, ನಮ್ಮ ಗೌರ್ಮೆಂಟ್ ಬಂದಮೇಲೆ JDSಗೆ ಹೋಗಿ ವಾಪಸ್ ಬಂದು ಮತ್ತೆ ಇವರೇನೋ ಪವರ್ ಇದೆ ಅಂತ ತಗೊಂಡು ಮತ್ತೆ ಇಲ್ಲದೆ ಇರೋ ಸಂಘಟನೆ ಮಾಡಿ ಎಲ್ಲ ಕಡೆ ಬ್ಯಾನರ್ ರಾಜಕೀಯ. ನನಗೆ ಬ್ಯಾನರ್ ಬೇಕು, ಏನು ರಾಜ್ಯಾಧ್ಯಕ್ಷನ ಸಮಕ್ಕೆ ನನಗೆ ಬೇಕು ಅಂದರೆ ಆಗುತ್ತಾ ಸರ್? ಯಾವತ್ತೂ ರಾಜ್ಯಾಧ್ಯಕ್ಷ ಒಬ್ಬನೇ ಇರೋಕ್ಕಾಗೋದು. ಏನೋ ರಾಜ್ಯಾಧ್ಯಕ್ಷ ಕೆಲಸ ಮಾಡಿಲ್ಲ ಅಂದಾಗ ಬೇರೆಯವ್ರನ್ನ ತರ್ಬೋದು. ಈ ಮಂಜುನಾಥ್ ಅವ್ರ ಗೌಡ್ರದ್ದು ನಿಮಗೆ ಗೊತ್ತು, ನಿಮಗೆ ಪುರ್ಸೋತಿಲ್ಲ ಅನಿಸುತ್ತೆ. ಪ್ರತಿ ಸಲ ನೀವುಗಳು ಬರ್ತಾ ಇರ್ತೀರಾ, ಪ್ರೊಟೆಸ್ಟ್ಗಾಗ್ಬೋದು, ಮೀಟಿಂಗು, ಪ್ರೆಸ್ ಮೀಟು, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಲ್ಲ, ಇನ್ನೇನು ಆರೋಪ ಮಾಡಬೇಕು ಸರ್? ಅದು ಸುಳ್ಳು ಆರೋಪ ಸರ್. ಸರಿ, ಓಕೆ, ಥ್ಯಾಂಕ್ ಯು.